ಏನು ಕಾನೂನುಬದ್ಧವಾಗಿ ಅವರಿಗೆ ಹೈಯೆಸ್ಟ್ ಏನು ಸಹಾಯ ಮಾಡಬೇಕು. ಯಾಕೆಂದರೆ ಪಾಪ ಅವ್ರ ತಾಯಿನೂ ಕೂಡ ಅದೇ ಹೇಳ್ತಾ ಇದ್ದಾರೆ, ನಾವೆಲ್ಲ ಒಂದೊಂದು ಉಸಿರು ಕೂಡ ಒಂದೊಂದು ಕಾಪಾಡಿಕೊಂಡು ನಾವು ಮನೆ ಕಟ್ಟಿದ್ದೀವಿ ಅಂತ. ಇದೇ ಅವ್ರಿಗೆ ದೊಡ್ಡ ಅರಮನೆ ಪಾಪ. ಅದನ್ನು ಅವ್ರಿಗೆ ಭಾಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವರೆಲ್ಲ ಸೇಫ್ಟಿ ಇದ್ದಾರೆ. ಇಲ್ಲೆಲ್ಲರಿಗೂ ಕೂಡ ಸೇಫ್ಟಿ ಮಾಡೋದು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ಮಾಡಿದ್ದಾರೆ. ಅದಕ್ಕೆ ಸರ್ಕಾರದಲ್ಲಿ ಏನು ಹೈಯೆಸ್ಟ್ ಬರುತ್ತೆ ಅವ್ರಿಗೆ ಸಹಾಯ, ಅದು ಒಂದು ಭಾಗ ಮಾಡಿಕೊಡೋದು. ಮತ್ತು ಅವ್ರು ಇಲ್ಲಿ ಮತ್ತೆ ಇರೋಕ್ಕಾಗಲ್ಲ ನನ್ನ ಪ್ರಕಾರ, ಅವರಿಗೆ ಬೇರೆ ಕಡೆಗೆ ಜಾಗ ಕೊಡಬೇಕಾಗ್ತದೆ. ಅದಕ್ಕೆ ಅವರಿಗೆ ಸೈಟ್ ಕೊಡೋದ್ರ ಜೊತೆಗೆ ನಿವೇಶನ ಇದು ಬಿಲ್ಡಿಂಗ್ ಕಟ್ಕೊಳ್ಳೋದಕ್ಕೂ ಕೂಡ ನಾವು ಯಾವ ರೀತಿ ಸಹಾಯ ಮಾಡಬೇಕು ಸರ್ಕಾರದಿಂದ. ಪ್ಲಸ್ ನಾನು ಸುಮ್ಮನೆ ಸ್ನೇಹಿತರಿಗೆ ನೋಡಿದೆ, ಅವತ್ತೇ ಮಾತಾಡಿದ್ವಿ ನಾವು ಸ್ವಲ್ಪ. ಇಲ್ಲಿ ನಮ್ಮ ಯುವಕರಿದ್ದಾರೆ ಪಕ್ಷದ ವತಿಯಿಂದ, ಅವರಿಗೂ ಕೂಡ ಹೇಳಿ ಸ್ವಲ್ಪ ಮಾಡಿ. ನಾನು 1 ಲಕ್ಷ ಕೊಡ್ತೀನಿ, ಅವರೆಲ್ಲ ಸೇರಿ ಒಂದು 5 ಲಕ್ಷ ಮಾಡ್ತಾರೆ. ಅದನ್ನು ಯಾರ್ಯಾರಿಗೆ ಹಂಚ್ಕೊಳ್ಬೇಕು ಅದಂತೂ ಇನ್ನೂ ಯಾರಾದರೂ ಬೇರೆಯವ್ರಿಗೆ ಕೊಡೋದಿದ್ರೂ ಪರವಾಗಿಲ್ಲ. ಆ ರೆಸ್ಪಾನ್ಸಿಬಿಲಿಟೀಸು ನಮ್ಮ ಯೂತ್ಸ್ ಎಲ್ಲ ತೊಗೊಂಡಿದ್ದಾರೆ, ಅವ್ರು ಮಾಡ್ತಾರೆ. ಬಟ್ ಅವರಿಗೆ ಅನುಕೂಲ ಆಗೋಕ್ಕೆ ಈಗ ಸದ್ಯಕ್ಕೆ ರೆಂಟಲ್ಸು ಅವರು 4 ತಿಂಗಳು ಇಲ್ಲ 6 ತಿಂಗಳು ಆಗೋಕ್ಕೆ ಸರ್ಕಾರನೇ ಕೊಡುತ್ತೆ. ಅಷ್ಟರೊಳಗೇ ಅವರಿಗೆ ಶಾಶ್ವತವಾಗಿ ಮನೆಯವ್ರ ಮೇಲೆ ಎಫ್ಐಆರ್ ಆಗಿದೆ. ಆದರೆ ಹುಲಿಕಲ್ ಘಾಟದ್ದು ಕುಸಿತವಾದಾಗ ಇನ್ನೂ ಕೂಡ ಎಫ್ಐಆರ್ ಆಗಿಲ್ಲ. ಈಗ ನಾನು ಲಾಸ್ಟ್ ಟೈಮು ಅವಾಗ ಬಂದು ನಾನು ಹೇಳ್ಕೊಡ್ತಿದ್ದೀನಿ, ಅದ್ರದ್ದು ಏನು ಅಂಥೇಳಿ ತೊಗೊಳ್ತೀನಿ. ಇದ್ರದ್ದು ವಿಚಾರನೂ ಕೂಡ ನಾವು ತೊಗೊಳ್ತೀವಿ. ಯಾಕಂದರೆ ನಾವು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳಿಲ್ಲ ಅಂತ ಹೇಳಿದರೆ ನಾವು ಏನಿಂಥ ಅನಾಹುತಗಳಿಗೆ ಬೇರೆಯವ್ರು ಯಾರು ಕೇರ್ಲೆಸ್ ಆಗಿಬಿಡ್ತಾರೆ. ಅದಕ್ಕೆ ನಾನು ಆ ರೀತಿ ಸುಮ್ಮನೆ ಇರ್ತಕ್ಕಂಥದ್ದು ಪ್ರಶ್ನೆ ಅಲ್ಲ. ಈಗ ನಾ ಬಂದಿದ್ದು ಸತೀಶ್ ಜಾರಕಿಹೊಳಿ ಅವರು ಕೂಡ 2 ಸತಿ ಬಂದಿದ್ದರು ಅಂತ ಹೇಳಿ ಭಾವಿಸ್ತೀನಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ಅದಕ್ಕೆ ಆಗಲಿ, ಮೀಟಿಂಗ್ ಆಗಲಿ, ನಾವೇನು ಹೇಳಿದ್ದೀವಿ ಕಾನೂನುಬದ್ಧವಾಗಿ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಅದು ಇದು ಕೂಡ ಏನಾದರೂ ತಪ್ಪಿದರೆ ಹಿಂದೆ ಏನಾದರೂ ಅದು ಯಾಕೆ ಏನು ಅಂಥೇಳಿ ಅದನ್ನು ಕೂಡ ನಾವು ಮಾಡ್ತೀವಿ. ಮಾಡೋಣ, ಅದನ್ನು ನಾವು ಮಾಡಿಸ್ತೀನಿ. ಎಫ್ಐಆರ್ ಆಗಬೇಕಂದ್ರೆ ಆಗಲೇಬೇಕಾಗುತ್ತೆ. ಅದು ಲೇಟ್ ಯಾಕಾಯಿತು ಅಂದರೆ ಅದಕ್ಕೂ ಬೇಕಾದ್ರೆ ನಾವು ಆ್ಯಕ್ಷನ್ ತೊಗೋತೀವಿ, ಏನು ತಪ್ಪೇನಿಲ್ಲ. ಯಾಕೆಂದರೆ ಏನಾಗ್ತದೆ, ಹೀಗೆ ಬಿಡೋಕ್ಕಾಗೋದಿಲ್ಲ ಅದು. ನಾನು ಭೇಟಿ ಮಾಡಿದ್ದೀನಿ, ನೀವೆಲ್ಲ ಬಂದಿದ್ರಿ ಅವತ್ತು. ನಾನು ಹೇಳಿದ್ದೀನಿ ಅದು ಯಾರು ಮೇಲೆ ಆ್ಯಕ್ಷನ್. ಸೊ ಈಗ ಅದು ಬೇಡ. ಈಗ ನಾನು ಏನು ಕಾನೂನುಬದ್ಧವಾಗಿ ಏನೇನಾಗಬೇಕು ಅದನ್ನು ಮಾಡ್ತಕ್ಕಂಥದ್ದು. ಪ್ಲಸ್ ಇವರಿಗೆ ನಾವು ಒಂದು ಜೀವನಕ್ಕೂ ಕೂಡ ಅವರಿಗೆ ಒಂದು ಧೈರ್ಯ ಕೊಡಬೇಕಾಗತ್ತೆ. ಯಾಕೆಂದರೆ ಇವರೆಲ್ಲ ಉಳ್ಕೊಂಡಿರೋದೇ ಭಾಳ ಅದೃಷ್ಟ. ಆಮೇಲೆ 2 ಹೆಣ್ಮಕ್ಳಿದ್ದಾರೆ. ಮಾತಾಡ್ತಿದ್ದೆ ಈ ಫ್ಯಾಮಿಲಿಗೆ, ಬೇರೆ ಫ್ಯಾಮಿಲಿಯವರು ಪಾಪ ಕಡೆ ಹೆಂಡತಿ ಅವ್ರು ಬೇರೆ ಕಡೆಗೆಲ್ಲೋ ಇದ್ದಾರೆ, ಅವರು ಕೂಡ ಅರ್ಜಿ ಕೊಟ್ಟಿದ್ದಾರೆ. ನೋಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತಾರೆ. ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಿರೋದು ಅದು ಸ್ವಾಭಾವಿಕವಾಗಿ ಏನಾಗಿದೆ ಅಂದರೆ ಜನರು ಮನೆ ಕಟ್ಟೋದಕ್ಕೆ ಎಲ್ಲೆಲ್ಲಿ ಒಂದು ಭೂಕುಸಿತ ಅಧ್ಯಯನ ವರದಿಯನ್ನು ಎಲ್ಲ ವಿಜ್ಞಾನಿಗಳು ಸೇರಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಆ ವರದಿಯನ್ನು ಜಾರಿ ಮಾಡಿಲ್ಲ. ಅದರಲ್ಲಿ ನೋಡೋಣ, ಅದೊಂದು ನೋಡೋಣ. ಪ್ಲಸ್ ಸೆಂಟ್ರಲಿಂದನೂ ಕೂಡ ಇದಾದ ಮೇಲೆ ಜಿಯಾಲಜಿಸ್ಟ್ ಎಲ್ಲ ಬಂದು ಕೆಲವೆಲ್ಲದೂ ಕೂಡ ಬೇರೆ ಬೇರೆ ಕಡೆಗೆಲ್ಲ ಅವರು ಈಗೇನೋ ಒಂದು ರಿಪೋರ್ಟ್ ಮಾಡಿದಾರಂತೆ. ಆ ರಿಪೋರ್ಟ್ ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ನನಗೆ ಈಗ ಅಧಿಕಾರಿಯವರು ಹೇಳಿದ್ದಾರೆ ಅದನ್ನು ತರ್ಸೋಣ. ನೀವು 2020 ಏನು ಹೇಳಿದಿರಿ, ಅದು ಈ ಭಾಗ ಇರ್ಬೋದು, ರಾಜ್ಯದಲ್ಲಿ ಎಲ್ಲೇ ಇರಲಿ. ಯಾಕೆಂದರೆ ಎಲ್ಲೇ ತೊಂದರೆ ಆದ್ರೂ ಆಗುತ್ತೆ. ಆಮೇಲೆ ಈ ಭೂಕುಸಿತ ಅಂತೂ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಆಗ್ತಾಯಿದೆ. ದಟ್ ಈಸ್ ಬೇಸಿಕಲಿ ಕ್ಲೈಮೇಟ್ ಕಂಡೀಷನ್ಸ್ ವೇರಿಯೇಷನ್ಸ್ ಆದಾಗ ಮಳೆಗಾಲದಲ್ಲಿ ಮಾತ್ರ ಮಳೆ ಬರಬೇಕು, ಬೇರೆ ಟೈಮಲ್ಲಿ ಬಂದಾಗ ಬೇರೆ ಬೇರೆ ರೀತಿ ಅದು ಆ ಥರ ಕರ್ಕೊಂಡು ಹೋಗಿ ಈ ಥರದ ತೊಂದರೆಗಳಾಗ್ತವೆ. ನೀವು ಮಡಿಕೇರಿ ತೊಗೊಳ್ಳಿ, ಆ ಕಡೆ ಭಾಗದಲ್ಲಿ ತೊಗೊಳ್ಳಿ, ಈ ಕಡೆ ಭಾಗದಲ್ಲಿ ತೊಗೊಳ್ಳಿ, ಕಾರವಾರ ತೊಗೊಳ್ಳಿ, ಅಲ್ಲಿ ನ್ಯಾಷನಲ್ ಹೈವೇ, ಇಲ್ಲೂ ಕೂಡ ಒಂದು ರೋಡ್ ಮಾಡಿ ಮತ್ತೆ ಒಂದು ಕುಸಿತು. ನಾನು ಅದಕ್ಕೂ ಕೂಡ ಭೇಟಿ ಮಾಡಿದೆ. ಇದಕ್ಕೆಲ್ಲ ಅಧ್ಯಯನ ಮಾಡಿ ಒಂದು ಸೇಫ್ಟಿಯನ್ನು ಸೈಂಟಿಫಿಕ್ ಆಗಿ ನೋಡಬೇಕಾಗುತ್ತೆ. ಅದನ್ನು ನಾನು ಮುಂದುವರಿಸ್ತೀನಿ, ಇಮಿಡಿಯೇಟಾಗೆ ತೊಗೊಳ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಸಹಕಾರನೂ ಬೇಕಾಗ್ತದೆ ಇದಕ್ಕೆ. ಬಿಕಾಸ್ ದೇ ಹ್ಯಾವ್ ಲಾರ್ಜರ್ ಫೆಸಿಲಿಟಿ. ಇದನ್ನೆಲ್ಲದೂ ಕೂಡ ವಾರ್ನಿಂಗ್ ಕೊಡೋದಕ್ಕೆ ಸ್ಟೇಟ್ ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಈ ಪ್ರಕರಣದಲ್ಲಿ ಸ್ಥಳೀಯ ಆಡಳಿತದ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ. ಅಲ್ಲ ಅದೇ ನಾನು ಕೇಳಬೇಕು. ನೀವು ವಾರ್ನಿಂಗ್ ಕೊಟ್ಟಿದ್ದೀರಾ, ರೈಟಿಂಗಲ್ಲಿ ಕೊಟ್ಟಿದ್ದೀರಾ, ಯಾವ ರೀತಿ ಕೊಟ್ಟಿದ್ದೀರಿ? ಅದಕ್ಕೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅಂತ ತಹಸೀಲ್ದಾರ್ ಇವರೆಲ್ಲ ಹೇಳಿದ್ರಿ. ಈಗ ಯಾವ ರೀತಿ ಕೊಟ್ಟಿದ್ದೀರಿ? ಈಗ ನಾನು ಆಫೀಸಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ ಅದನ್ನು ಕೂತ್ಕೊಂಡು ಮಾತಾಡಿ ಹೇಳ್ತೇನೆ. ಅವ್ರವ್ರು ಹೋರಾಟ ಮಾಡೋದಕ್ಕೆ ಎಲ್ಲ ಅನುಕೂಲ ಇದೆ. ಯಾವಾಗ ಹೋಗ್ತೀರಣ್ಣ? ಬನ್ನಿ, ಇಲ್ಲಿ ಮುಗಿಸಿ. ಹಾಂ, ಅಲ್ಲ ನೆಕ್ಸ್ಟ್ ಹೋಗ್ತೇನೆ. ಅಲ್ಲ ಈಗ ನಮ್ಗೆ ಇನ್ನೂ ಸ್ಕೂಲಿಗೆ ಸೇರಿಸ್ತಾರ, ಕಾಲೇಜಿಗೆ ಸೇರಿಸ್ತಾರ? ಅಲ್ಲ ನಂಗೆ ಗೊತ್ತಿಲ್ಲ ಎಲ್ಲಿ ಸೇರಿಸ್ತಾರೆ ಅಂತ. ಸ್ಕೂಲಲ್ಲಂತೂ 98.08% ತೊಗೊಂಡು ಪಾಸ್ ಮಾಡಿಬಿಟ್ಟು ಬೇರೆ ಕಡೆಗೆ ಸೇರಿಸ್ತಾರ, ಅದು ಗೊತ್ತಿಲ್ಲ. ಹಾಂ, ಮತ್ತು ಮುಂದೆ ಕಳಿಸ್ಬೇಕಲ್ಲ. ನಂಗೆ ಗೊತ್ತಿಲ್ಲ. ನಾಳೆ ಮೋಸ್ಟ್ಲಿ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಹೋಗ್ತಾರೆ,
ನೋಡೋಣ, ಅದು ನೆಕ್ಸ್ಟ್ ವಿಸಿಟಿಗೆ ಹೋಗೋಣ.